ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ವಲ್ಪ ದಿವಸ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸಾರಿ ಫಾರ್ ದ್ಯಾಟ್. ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇತ್ತು, ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ನಾವು ಬೆಳಗ್ಗೆ ನಮ್ಮ ಭುವನ್ ಅವ್ರ ಹೊಲಕ್ಕೆ ಬಂದಿದ್ದೇವೆ. ನೋಡ್ಬೋದು ನೀವು, ಭುವನ್ ಅವ್ರು ಇಲ್ಲಿದ್ದಾರೆ. ಇವಾಗ ಇವನ್ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಈ ಒಂದು ರೋಡ್ ಇರುತ್ತೆ, ಅಕ್ಕಪಕ್ಕ ಹೊಲ ಒಳಗೆ ರೋಡ್ ಇರುತ್ತೆ, ಆ ರೋಡ್ ಮೇಲೆ ಹೋಗ್ಬೇಕು. ಸೊ ಇವತ್ತಿನ ಈ ಒಂದು ಚಾಲೆಂಜ್ ಏನಪ್ಪಾ, ಅದು ಮದ ಬದ. ಸೊ ಅದ್ರೊಳಗೆ ಹೋಗ್ಬೇಕಂತ ಅಂತಿದ್ದಾನೆ. ಲೆಟ್ಸ್ ಗೋ, ನೋಡೋಣ ಬನ್ನಿ ಹೋಗಕ್ ಆಗುತ್ತಾ ಇಲ್ಲ ಅಂತ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಈ ರೋಡ್ ಮೇಲೆ ನಾವು ಹೋಗ್ತಾ ಇದ್ದೇವೆ. ವಿಡಿಯೋ ಮಾಡ್ತಿದ್ದಾನೆ. ಗೈಸ್ ಏನಿಲ್ಲ ಗೈಸ್, ಹೋಗ್ಬೋದು, ಹೋಗಕ್ಕೆ ಆಗಲ್ಲ ಅಂತವನೆ ಅವಾಗ್ಲಿಂದ. ಹುಲ್ಲಿರುತ್ತೆ, ಹುಲ್ ಮೇಲೆ ನಡ್ಕೊಂಡು ಹೋಗ್ರಿ ಅಷ್ಟೇ. ಎಂತ ದಬ್ಬ ಕೆಲ್ಸ ಮಾಡಿದ್ರೆ ಆಗಲ್ಲ ಗಾಯ್ಸ್. ಸುಮ್ನೆ ಆ ಕಡೆ ಕೆಸರಿದೆ, ಅವನು ಅದಕ್ಕೆ ದಬ್ಬಕ್ ನೋಡ್ತಿದ್ದಾನೆ. ಮೊದ್ಲೇ ನಾನು ವೈಟ್ ಪ್ಯಾಂಟ್ ಬೇರೆ ಹಾಕೊಂಡ್ ಬಂದಿದ್ದೀನಿ, ಸಿಮೆಂಟ್ ಕಲರು. ಏನಾರ ಹೋದ್ರೆ ಕೆಸರು ಮಾಡ್ಕೊಂಡು ಆಮೇಲೆ ನಮ್ಮ ಮಮ್ಮಿ ಗೊತ್ತಲ್ಲ. ಫ್ರೆಂಡ್ ಭುವನ್ ಕೊಟ್ಟಿರೋ ಚಾಲೆಂಜ್ ಕಂಪ್ಲೀಟ್ ಮಾಡಿದೇವಿ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇವಾಗ ಭುವನ್ ನಮ್ಮ ಅವ್ರ ಹೊಲ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ. ಕೊಡಪ್ಪ. ಏನ್ ಕೊಡ್ಬೇಕು ಗಾಯ್ಸ್? ಅದೆಲ್ಲ ಇಲ್ಲ, ಅದೇನೋ ಅಂದ್ಯಲ್ಲ, ಹೇಳು ಗಾಯ್ಸ್. ಅದ್ರ ಬೆಲೆ ಎಷ್ಟು ಅಂತ, ಅದು ಒಂದು ಬೆಲೆ ಮಾಡೋದಕ್ಕೆ ಎಷ್ಟು ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಹಾಕಿ. ಸೊ ಗೈಸ್, ಜಲ್ದಿ ಕಮೆಂಟ್ ಹಾಕಿ, ನೋಡೋಣ ಗೈಸ್ ಕಮೆಂಟ್ ಹಾಕ್ತಿರಾ ಇಲ್ಲ ಅಂತ. ಇವನು ಬೆಂಗಳೂರು ಹೋಗಿದ್ದ, ನಿನ್ನೆ ತಾನೇ 8:30 ಹಂಗ್ ಬಂದಿದ್ದಾನೆ, ನಿನ್ನೆ ರಾತ್ರಿ. ಸೊ ನಮ್ದೇನು ಪ್ಲಾನ್ ಇದ್ದಿದ್ದಿಲ್ಲ ಬೆಳಗ್ಗೆ ಎಲ್ಲಿಗೂ ಹೋಗೋದು. ಸೊ ನಾವು ರಾತ್ರಿ ಎಷ್ಟು ಗಂಟೆ ಪ್ಲಾನ್ ಮಾಡಿದೀವಿ ಅಂತ ಸ್ವಲ್ಪ ಕಾಲ್ ಲಿಸ್ಟ್ ಒಳಗೆ ನೋಡಿ. ರಾತ್ರಿ ನಾವು ಫೋನ್ ಮಾಡಿದ್ದು ನೈಟ್ ಎಷ್ಟು ಗಂಟೆ? 1:30 ಗೈಸ್ ನಾವು ಫೋನ್ ಮಾಡಿದ್ದು. ಸೊ ಸಡನ್ ಪ್ಲಾನ್ ಆಗಿದ್ದು, ಎಲ್ಲಿಗೂ ಹೋಗ್ಬೇಕಂತಿದ್ದಿಲ್ಲ. ಕುಂದೋಡ್ಕೆರೆ ಇತ್ತು, ಸ್ವಲ್ಪ ಮಳೆ ಬಂದಿರೋದು ಇಶ್ಯೂಯಿಂದ ಹೋಗಕ್ಕಾಗ್ಲಿಲ್ಲ. ಇವಾಗ ಬಂದಿದ್ದೇವೆ ನಾವು ಹೊಲಕ್ಕೆ, ನೋಡ್ಬೋದು ಇಲ್ಲಿ. ಎಸ್ಟರ್ಡೇ ಅಂದ್ರೆ ಇವತ್ತು ಬೆಳಗ್ಗೆ 1:30 ಗೈಸ್, 1:20. ಮತ್ ಬೆಳಗ್ಗೆ ಫೋನ್ ಮಾಡಿ, ನಾವೆಲ್ಲ ಅಲಾರಾಮ್ ಎಲ್ಲ ಇಟ್ಕೊಳಲ್ಲ, ಫೋನ್ ಮಾಡ್ಬಿಡ್ತೇವೆ. ಜಸ್ಟ್ ಬರೀ ಒಂದು ಕಾಲಿಗೆ, ನಾನು ಇವನು ಯಾರೇ ಆಗ್ಲಿ ನಮ್ಮ ಫ್ರೆಂಡ್ಸು, ಒಂದು ಕಾಲಿಗೆ ಎದ್ದು ರೆಡಿಯಾಗಿ ಬರ್ತೇವೆ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನಾವು ರಾತ್ರಿ ಅಂದ್ರೆ ಸ್ವಲ್ಪ ಜನ ಬಾಯ್ಸಿಗೆ ಏನನ್ಸುತ್ತೆ ಅಂದ್ರೆ, ರಾತ್ರಿ ಇದ್ದಿದ್ ಮೋಟಿವೇಶನ್ ಬೆಳಗ್ಗೆ ಬರಲ್ಲ. ರಾತ್ರಿ ಅದೇನೇನೋ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಐ ಮೀನ್ ವಿಡಿಯೋಸ್ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಕಂಟೆಂಟ್ ಬಹಳ ಇರುತ್ತೆ. ಸೊ ಬೆಳಗ್ಗೆ ಎದ್ದು ನೋಡಿದ್ರೇನೆ ಎದ್ದೇಳೋದು 12 ಸಮಥಿಂಗ್ ಆಗುತ್ತೆ. ಸೊ ಆ ರೀತಿ ನಮ್ ಭುವನ್ ಅವ್ರಿಗೂ ಹಂಗೆ ಆಗುತ್ತೆ ಅಂತ. ಬರೀ ನೈಟ್ ಶಿಫ್ಟ್ ಮಾಡ್ತಾರೆ ಗೈಸ್. ನೈಟ್ ಶಿಫ್ಟ್ ಅಂತ ಏನಿಲ್ಲ ಗೈಸ್, ಅವ್ನು ಸುಮ್ನೆ ಏನೋ ಮಾತಾಡ್ತಿರ್ತಾನೆ ಬಿಡಿ. ಸೊ ನಿಮಗೆ ಯಾರಿಗಾರ ಹಂಗ ಆಗುತ್ತೆ ಅಂತ ಕಮೆಂಟ್ ಹಾಕಿ. ಐ ಮೀನ್ ಏನೇ ಮಾಡಿದ್ರು ರಾತ್ರಿ ಇರೋ ಮೋಟಿವೇಶನ್ ಅದು ಬೆಳಗ್ಗೆ ಬರಲ್ಲ. ಅದು ಯಾಕೋ ಏನೋ ಅದ್ ರೀಸನ್ ಗೊತ್ತಿಲ್ಲ. ಸೊ ನಮ್ ಭುವನ್ ಅವ್ರಿಗೆ ಹಂಗೆ ಆಗುತ್ತಾ? ಭುವನ್ ಅವ್ರೆ? ನಮ್ಗೆ ಹಂಗಾಗಲ್ಲ, ನಾವು ಸ್ವಲ್ಪ ಜಾಲಿಯಾಗಿರ್ತೀವಿ ಅಷ್ಟೇ ನಾವು. ಅದೇ ರಾತ್ರಿ ಇದ್ದಿದ್ ಮೋಟಿವೇಶನ್ ಬೆಳಗ್ಗೆ ಇರುತ್ತಾ ನಿಮಗೆ? ಇರುತ್ತೆ, ಒಬ್ರೊಬ್ರಿಗೆ ಇರಲ್ಲ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದು ಬಂದಿರೋದು. ಅಲ್ಲ, ರೀಸನ್ ಏನಿರ್ಬೋದು, ಒಬ್ರೊಬ್ರಿಗೆ ಇರಲ್ಲ ಅಲ್ಲ ಮೋಟಿವೇಶನ್. ಅದೇ ಅವ್ರದ್ದು ಒಂದ್ ಕೆಲ್ಸ ಬಿಟ್ಟು ಇನ್ನೊಂದ್ ಕೆಲ್ಸ ನೈಟ್ ಹೊತ್ತು ಮಾಡ್ತಾರೆ. ಅದಕ್ಕೆ ಯಾಕೆ ನೈಟ್ ಹೊತ್ತು ಕೆಲ್ಸ ಅಂದ್ರೆ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಮೀನ್ಸ್ ಒಂದ್ ಲವ್ ಸ್ಟೋರಿಲಿ ಇದ್ದಾನೆ ಅವನು, ಅದಕ್ಕೋಸ್ಕರ ನೈಟ್ ಅವರಿಗೋಸ್ಕರ ಸ್ಪೆಂಡ್ ಮಾಡ್ತಾನಲ್ಲ, ಅವನೇನ್ ನಿದ್ದೆ ಸರಿ ಹೋಗಲ್ಲ ರಾತ್ರಿ, ಅದಕ್ಕೆ ಬೆಳಗ್ಗೆ ಎದ್ದಕ್ ಮನ್ಸ್ ಬರಲ್ಲ ಅವ್ನಿಗೆ ಅಷ್ಟೇ. ಗೈಸ್, ಯಾವ ಲವ್ ಸ್ಟೋರಿನೇ ಇಲ್ಲ. ಲವ್ ಅಂದ್ರೆ ಏನ್ ಗೈಸ್? ವಿತ್ ಪೇರೆಂಟ್ಸ್, ವಿತ್ ಫ್ರೆಂಡ್ಸ್, ಅದರ್ ದನ್ ದಟ್ ವಿತ್ ಗಾಡ್ ಅಷ್ಟೇ. OMG. ಯಾವ ಲವ್ ಸ್ಟೋರಿನೇ ಇಲ್ಲ ಗೈಸ್, ಅದು ಬಿಟ್ಬಿಡಿ. ಅದ್ರ ಬಗ್ಗೆ ಏನೋ ಟೆನ್ಷನ್ ತಗೋಬೇಡಿ ನೀವು. ಸೊ ಇವಾಗ ಭುವನ್ ಅವ್ರದ್ದು ಹೊಲ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತಾನೆ. ನಿಮ್ ಹೊಲ ಏನಿಲ್ಲ ನಿಮ್ ಹೊಲ ಎಷ್ಟ್ ಎಕರೆ ಅಪ್ಪ ಇರೋದು? ಗೊತ್ತಿಲ್ಲ ಗೈಸ್. ಗೈಸ್, ಇವನ್ ತರ ಕಡೆ ಇದಾವೆ ಗೈಸ್, ಡ್ರಾಮೆ ಬಾಸ್ ಅಂದ್ರೆ ನೋಡಿ. ನಿಮ್ದು ಹೊಲ ಹೇಳೋ? ನಮಗೆಲ್ಲೂ ಗೊತ್ತಿಲ್ಲ ಗೈಸ್. ನೋಡ್ಬೋದು, ಇದು ನಾನು ತೋರ್ಸಿರೋ ವ್ಯೂ ಅಷ್ಟು ಇವ್ರದೇ ಹೊಲ. ಗೈಸ್, ಇವಾಗ ನಮ್ ಭುವನ್ ಅವರು ಭತ್ತ ಹೇಗ್ ಬೆಳೀತಾರೆ ಅಂತ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಫಸ್ಟ್ ನಾನ್ ಬೆಳೆಯಲ್ಲ ಗೈಸ್, ನಮ್ಮ ಅಣ್ಣ ಅವ್ರು ಬೆಳೆತಾರೆ. ಅದೇ ಅವರೇ ಹೇಗ್ ಬೆಳಿತಾರೆ, ಅವ್ರಂತಾನೆ ಅಲ್ಲ, ಬಹಳ ಜನ ಬೆಳಿತಾರೆ. ಹೇಗ್ ಬೆಳಿತಾರೆ ಗೊತ್ತಿಲ್ಲ ಗೈಸ್ ನನಗೆ ಪ್ರೊಸೆಸ್. ಗೈಸ್, ಇವನಂತ ಡ್ರಾಮೆ ಬಾಸ್
ನಂಬಕ್ ಹೋಗ್ಬೇಡಿ, ಯಾರು ಇಲ್ಲ. ಹೇಳು. ನನಗ್ ಬರೀ ಅಡಿಕೆ ಗೊತ್ತು ಗೈಸ್, ಭತ್ತ ಅಷ್ಟು ಗೊತ್ತಿಲ್ಲ. ಭತ್ತದ್ ನಿನಗೇನ್ ಗೊತ್ತದ ಹೇಳು. ಭತ್ತ ಅದು ಫಸ್ಟ್ ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಜಾಗ ಕವರ್ ಮಾಡ್ಕೊಂಡು ಹಾ ಅದರಲ್ಲಿ ಭತ್ತ ಹಾಕ್ತಾರೆ ಗೈಸ್. ಭತ್ತ ಹಾಕ್ಬಿಟ್ಟು ಹ್ಮ್ ಅದು 90 ಡೇಸ್ ಬಿಡ್ತಾರೆ ಗೈಸ್. 90 ಡೇಸ್ ಇಲ್ಲ ಅಂದ್ರೆ 30 ಡೇಸ್ ಬಿಡ್ತಾರೆ. ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಷ್ಟ್ ಡೇಸ್ ಅಷ್ಟು ಅದು ಏನಿಲ್ಲ ಅಂದ್ರೆ ಒಂದು 4 to 5 ಇಂಚಸ್ ತನಕ ಬರ್ಬೇಕು ಗೈಸ್, ಇಷ್ಟು ಶುದ್ಧ ಬರ್ಬೇಕು. ಹಾ ಅದಾದ್ಮೇಲೆ ಎಲ್ಲ ಬಲ್ಕ್ ಆಗಿ ಈ ತರ ಫುಲ್ಲು ಬಂಡಲ್ ಕಟ್ಕೊಂತಾರೆ ಗೈಸ್. ಆಮೇಲೆ ಅದನ್ನ ಒಂದು ಟ್ರ್ಯಾಕ್ಟರ್ ಲೋಡ್ ಮಾಡ್ತಾರೆ ಗೈಸ್. ಆಮೇಲೆ ಈ ತರ ಲ್ಯಾಂಡ್ ಇರುತ್ತೆ ಗೈಸ್, ಈ ತರ ಲ್ಯಾಂಡ್ ಈ ತರ ಹಿಂಗ್ ಥ್ರೋ ಮಾಡ್ತಾರೆ ಗೈಸ್. ಹಾ. ಎಲ್ಲಾ ಕಡೆ ಥ್ರೋ ಮಾಡ್ತಾರೆ. ಥ್ರೋ ಮಾಡಿದಾದ್ಮೇಲೆ ಅದಕ್ಕೆ ಲೇಬರ್ಸ್ ಬರ್ತಾರೆ ಗೈಸ್, ರಾಗು ತರ ಲೇಬರ್ಸ್ ಬರ್ತಾರೆ. ಹಾ ಅವ್ರು ಬಂದಿದ್ದಾದ್ಮೇಲೆ ಅವರಿಗೆ ದಿಸಕ್ಕೆ ಅಂತ ಇಷ್ಟಿರುತ್ತೆ ಗೈಸ್, ಎಕರೆ ಲೆಕ್ಕ ಕೊಡ್ತೇವೆ ಅವರಿಗೆ. ಆ ಎಕರೆ ಲೆಕ್ಕ ಅವ್ರು ಕವರ್ ಮಾಡ್ತಾರೆ. ಅದನ್ನ ಅವರು ಎರಡೆರಡು ಸ್ಟಿಕ್ ಭತ್ತದ ಇಷ್ಟಿಷ್ಟೇ ಇರುತ್ತಲ್ಲ, ಅದನ್ನ ಎರಡೆರಡು ಸ್ಟೆಮ್ ತಗೊಂಡು ಹಚ್ಕೊಂತ ಹೋಗ್ತಾರೆ ಗೈಸ್ ನೀರಲ್ಲಿ ಅಷ್ಟೇ. ಅದು ಪ್ರೋಸೆಸ್ ಆಗಕ್ಕೆ ಎಷ್ಟು ದಿವಸ ಬೇಕು? 90 ಡೇಸ್ ಬೇಕು ಗೈಸ್. 90 ಡೇಸ್ ಆದ್ಮೇಲೆ ಭತ್ತ ಆಗುತ್ತಾ? ಬರುತ್ತೆ ಗೈಸ್. ಅವಾಗ್ಲೇ ಭುವನ್ ಹೇಳ್ದ ಅದು 90 ಡೇಸ್ ಆದ್ಮೇಲೆ ಈ ತರ ಆಗುತ್ತೆ ಅಂತೆ ನೋಡಿ. ಸೊ ಗೈಸ್, ಅವಾಗ್ಲೇ ಭುವನ್ ಅಂದಂಗೆ ಇವಾಗ ಇವ್ರ ಅಡಿಕೆ ಬಗ್ಗೆ ಹೇಳ್ತಾನೆ, ಅಡಿಕೆ ತೋಟ ಬಗ್ಗೆ. ಸೊ ಕೇಳಿಸ್ಕೊಳ್ಳಿ, ಇನ್ಫಾರ್ಮೇಶನ್ ತಗೊಳ್ಳಿ. ಲೆಟ್ಸ್ ಗೋ ಭುವನ್. ಗೈಸ್, ಅದು ಎಷ್ಟು ದಿವಸದ ಗಿಡ ಇರ್ಬೋದು ಕಮೆಂಟ್ ಮಾಡಿ. ದಿಸಾನ ವರ್ಷನ? ವರ್ಷ. ಎಷ್ಟು ವರ್ಷದ ಇರ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್. ಈ ಅಡಿಕೆ ಗಿಡ ಅಡಿಕೆ ನೀವು ಹಾಕಿ ಬಿಡು, ಅದು ಕಮೆಂಟ್ ಮಾಡ್ತಾರೆ ಎಷ್ಟು ವರ್ಷದ ಅಂತ. ಸೊ ಅಡಿಕೆ ಗಿಡ ಹಾಕದ್ ಪ್ರೋಸೆಸ್ ಹೇಳು. ಗೊತ್ತಿಲ್ಲ ಗೈಸ್. ಹೇ ಗೈಸ್, ಇವ್ನ್ ನೋಡಿ ಗೈಸ್, ಏನಂದ್ರು ಗೊತ್ತಿಲ್ಲ ಅಂತ ಇದೊಂದು ಡೈಲಾಗ್ ಇಟ್ಕೊಂಡಿದ್ದಾನೆ. ಸೊ ಗೈಸ್, ನನಗೆ ಗೊತ್ತಿರೋ ಹಾಗೆ ಅಡಿಕೆ ಗಿಡ ಸಿಗುತ್ತೆ. ಅಡಿಕೆ ಗಿಡನ ಮೇಂಟೈನ್ ಮಾಡ್ಬೇಕು, ಅದು ಸುಲಭ ಅಲ್ಲ ಅಷ್ಟು. ಎಲ್ಲಾ ಗಿಡ ರೀತಿ ನೋಡ್ಕೊಳಕ್ ಆಗಲ್ಲ. ಅಡಿಕೆ ಗಿಡ ಬರುತ್ತೆ ಸಣ್ಣದು, ಮಗು ನೋಡ್ಕೊಂಡಂಗ್ ನೋಡ್ಕೋಬೇಕಂತೆ ನಮ್ ಭುವನ್ ಹೇಳೋ ರೀತಿ ಒಳಗೆ. ಸೊ ಅದು ಕಂಪ್ಲೀಟ್ ಆಗಕ್ಕೆ ಮಿನಿಮಮ್ ಎಷ್ಟು 15 years ಬೇಕಲ್ಲ? 5 years ಸ್ಟಾರ್ಟ್ ಆಗುತ್ತೆ ಗೈಸ್. 5 years ಗ್ರೋತ್ ಆಗಕ್ ಸ್ಟಾರ್ಟ್ ಆಗುತ್ತೆ. 5 years ಅಡಿಕೆ ಬರೋಕ್ ಸ್ಟಾರ್ಟ್ ಆಗುತ್ತೆ. 5 years ಆದ್ಮೇಲೆ ದೊಡ್ಡ ಅಡಿಕೆ ಗಿಡ ಏನಿರುತ್ತೆ ಅದಾದ್ಮೇಲೆ ಅದ್ರೊಳಗೆ ಅಡಿಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಅನ್ನಲ್ಲ ಗೈಸ್, ನನಗೆ ಗೊತ್ತಿರೋ ಹಾಗೆ ಅಡಿಕೆ ಗಿಡ ಸಿಗುತ್ತೆ ಸಣ್ಣವು. ಸೊ ಅದನ್ನ ನೆಟ್ಟಿ ಪ್ರೋಸೆಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಭುವನ್ ಹೇಳ್ದಾಗೆ ಅಡಿಕೆನ ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ಮಗು ನೋಡ್ಕೊಂಡಂಗ್ ನೋಡ್ಕೋಬೇಕು. ಸೊ ಇವಾಗಿನ ಕಾಲದಲ್ಲಿ ಭುವನ್, ನಿನಗೆ ಒಂದು ಕ್ವಶನ್. ಇವಾಗಿನ ಕಾಲದಲ್ಲಿ ಬರೀ ಜನ ಅಡಿಕೆ ಅಂತಿದಾರಲ್ಲ, ಮುಂದೆ ಭತ್ತಕ್ಕೆ ಜಾಸ್ತಿ ಇದು ಆಗುತ್ತಲ್ಲ, ಅದಕ್ಕೆ ನಮ್ ತಾತವ್ರು ಅಡಿಕೆ ಮತ್ತೆ ಗದ್ದೆ ಎರಡು ಮಾಡ್ತಾರೆ ಗೈಸ್. ಅಲ್ಲ, ನಿಮ್ ತಾತರ್ದಲ್ಲ, ಪರ್ಟಿಕ್ಯುಲರ್ ಆಗಿ ಓವರ್ ಆಲ್ ಥಿಂಕ್. ಕಾಲ್ ಗಲೀಜ್ ಆಗುತ್ತೆ ಬಾ. ಓವರ್ ಆಲ್ ಥಿಂಕ್ ಮಾಡಲ್ಲ. ಓವರ್ ಆಲ್ ಥಿಂಕ್ ಮಾಡೋದು, ಅದು ಜನ ಅಲ್ಗಲ್ತ್ ಬಿಟ್ಟಿದ್ದಾರೆ ಗೈಸ್. ಯಾವ್ದ್ರಿಂದ ಜಾಸ್ತಿ ದುಡ್ಡು ಬರುತ್ತೋ ಅದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವಾಗ ಬರೀ ಅಡಿಕೆ ಅಂದ್ರೆ ಮುಂದೆ ಭತ್ತಾಗಿ ಇದು ಆಗುತ್ತಲ್ಲ, ರೇಟ್ ಜಾಸ್ತಿ ಆಗುತ್ತಲ್ಲ. ರೇಟ್ ಭತ್ತಾಗೆ ಎಲ್ಲದಕ್ಕೂ ಜಾಸ್ತಿ ಆಗುತ್ತೆ ಗೈಸ್. ಯಾವ್ದು ಕಡಿಮೆ ಬೆಳಿತಾರೋ ಅದಕ್ಕೆ ಜಾಸ್ತಿ ದುಡ್ಡು ಆಗುತ್ತೆ ಅಷ್ಟೇ. ಸೊ ಇದು ಎಷ್ಟು ವರ್ಷದ ಗಿಡ? ಇದು 80 years ಗಿಡ. ಇದು 80 years ಗಿಡ, ಕಾಯಿ ಬಿಟ್ಟಿದೆ. ಸೊ ನೋಡ್ತಿರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಅಲ್ಲಿ ಎಲ್ಲೋ ಆಗಿರುತ್ತೆ, ತೋರ್ಸಲ್ ಒಂದ್ ಐತ್ ನೋಡಿ, ಎಲ್ಲೋ ಆಗಿರೋದು ಆ ಕಡೆ. ಸೊ ಇವಾಗ ನಮ್ ಭುವನ್ ಮಾಡೋದು ನೋಡಿ ಹೇಗ್ ಮಾಡ್ತಾನಂತ. ಅಂಕಲ್ ರೋಡ್ ಐತೆ, ರೋಡ್ ಗೈಸ್, ಅವ್ರಿಗೆ ಪಾಪ ಗೊತ್ತೇ ಇಲ್ಲ ನೋಡಿ ಅಲ್ಲಿ ರೋಡ್ ಇದೆ ಅಂತ. ಅವ್ರು ನಿಂತ್ಕೊಂಡಿರೋದು ರೋಡ್ ಮೇಲೆ ಅಲ್ಲ. ಅಂಕಲ್ ಗಟ್ಟ ಹಾಕಿದಾನ ಗೈಸ್. ನೋಡಿ ಗೈಸ್, ಏನ್ ಮಾಡೋದು ಥ್ಯಾಂಕ್ಸ್. ಯಾವ ಕಾಲೇಜ್ ಅಂತ ಗೈಸ್, ಭುವನ್ ಪ್ರ್ಯಾಂಕ್ ನೋಡಿ ಬ್ರೋ. ಹೋಗಿ ಬ್ರೋ, ಅವೆಲ್ಲ ನಂಬ ಅಂಕಲ್ ಮುಂದೆ ತೆಗ್ಗಿ. ದಿ ಪ್ರ್ಯಾಂಕ್ ಓಜಿ. ಹರಿಹರ ಒಳಗಡೆ ರೋಡ್ ಐತ್ಲ, ಕೆರೆ ಅಂತ. ಹೈವೇ ಹೋಗ್ಬೇಕು. RTO ಸರ್ಕಲ್ ಹೋಗುತ್ತಲ್ಲ, ಹರಿಹರ ರೋಡ್ ಹೈವೇಗೆ ಹೋಗ್ಬೇಕು. ಇದು ಸ್ಟೇಟ್ ಹೈವೇ. ಇದು
ಹೈವೇ ಬೆಂಗಳೂರು ಹೈವೇ ಐತ್ಲಾ ಆ ರೋಡ್ಗೆ ಹೋಗ್ಬೇಕು. ಎಷ್ಟಾಗತ್ತೆ ಕಿಲೋಮೀಟರ್ ಇಲ್ಲಿಂದ ಹರಿಹರ? ಇದೆಷ್ಟಾಗತ್ತೆ ಅದೆಷ್ಟಾಗತ್ತೆ? ಈ ಸಣ್ಣದೈತ್ಲ ರೋಡು? ಹೌದಾ, ನಾನು ಹೈವೇಗೆ ಹೋಗ್ಬೇಕು. ಹಾ ಹೌದಾ, ಸರಿ ಹಿಂಗಾದ್ರೆ ಬಾತಿ ಮೇಲೆ ಹೋಗ್ತೀವಲ್ಲ, ಅಲ್ಲಿ ಬಾತಿ ಪೊಲೀಸ್ ಇರ್ತಾರ ಅದಕ್ಕೆ. ಈಗ ಇರಲ್ರಿ ಅವ್ರು. ಹಾ ಹಿಂಗೆ ಹೋಗ್ಬೋದ್ಲಾ? ಇದು ರೋಡ್ ಇದೆ ಅದಕ್ಕೆ ರೋಡ್ ಓಡ್ಸಕ್ ನೋಡಿ ಗೈಸ್, ಇವನ್ ರೀತಿ ಮಾತ್ರ ಯಾರು ಓಡ್ಸಕ್ ಹೋಗ್ಬೇಡಿ. ಇಂಜುರಿಯಸ್ ಟು ಹೆಲ್ತ್, ಓಕೆ, ಇಟ್ಸ್ ನಾಟ್ ಸೇಫ್ ಗೈಸ್, ಡೋಂಟ್ ರೈಡ್ ಲೈಕ್ ಹಿಮ್. ಕಾಲೇಜ್ ಪಾಯಿಂಟ್ ನೋಡಿ ಗೈಸ್, ಇಲ್ಲಿ ಪವನ್. ಸೊ ಗೈಸ್ ಇವಾಗ ಹೊಲದಿಂದ ಬಂದು ನೀವು ನೋಡ್ದಂಗೆ ಪವನಿಗೆ ಬಿಡಕ್ ಬಂದಿದ್ದೇನೆ. ಅವನ್ ಕಾಲೇಜು ಸಿದ್ಧಗಂಗಾ, ನಾಟ್ ಸ್ಪಾನ್ಸರ್ಡ್. ಸೊ ಅವನು ಎಷ್ಟು ಡೆಡಿಕೇಶನ್ ಮಾಡ್ತೀರಾ ಅಂದ್ರೆ ಗೈಸ್, ಬೆಳಗ್ಗೆ ತಿಂದಿಲ್ಲ ಹಾಗೆ ಹೋಗ್ತಿದ್ದಾನೆ ಕಾಲೇಜ್ಗೆ. ಸೊ ಇವಾಗ ಅವ್ನು ಕಾಲೇಜಿಗೆ ಬಿಟ್ಟು ಹೋಗೋಣ, ಲೆಟ್ಸ್ ಗೋ ಗೈಸ್. ನೀವು ನೋಡ್ಬೋದು ಇಲ್ಲಿ ಪವನಿಗೆ ಬಿಡಕ್ ಬಂದಿದ್ದೇವೆ ಅವ್ರ ಕಾಲೇಜ್ ಹತ್ರ, ಸಿದ್ಧಗಂಗಾ ಕಾಲೇಜ್. ಸೊ ಹೋಗ್ತಾ ಒಂದ್ ಸ್ವಲ್ಪ ಅವ್ನ ಬ್ಯೂಟಿ ನೋಡ್ಕೊಂಡು ಹೋಗ್ತಿದ್ದಾನೆ. ಲೆಟ್ಸ್ ಗೋ, ಬಾಯ್, ಸಂಜೆ ಸಿಗೋಣ. ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀವಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಇವಂದ್ ಏನೇ ಆದ್ರೂ ಇವನ್ ಮಾತ್ರ ಇವನ್ ಬಿಡೋದಿಲ್ಲ ನೋಡಿ. ಗೈಸ್ ನಾನು ಏನೂ ಹಾಕೊಂಡಿಲ್ಲ, ನೋಡ್ರಿ ಇವನ್ ಹೇಗ್ ರೆಡಿ ಆಗಿದೆ ಅಂತ ಒಂದು ಔಟ್ಫಿಟ್. ಸೊ ಲೆಟ್ಸ್ ಗೋ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.